ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಶ್ರೀ ಶಿವಕುಮಾರ ಸ್ವಾಮಿಗಳ 5ನೇ ವರ್ಷದ ಪುಣ್ಯತಿಥಿ. ಇವತ್ತಿಗೆ ನಮ್ಮ ನಗಲಿ ಅವರು 5 ವರ್ಷ ಕಂಪ್ಲೀಟ್ ಆಯಿತು. ನಮಗೆ ಶಿವಕುಮಾರ ಸ್ವಾಮಿಗಳು ಅಂದ್ರೆ ಕಣ್ಣೆದುರಿಗೆ ಬರೋದು ಅನ್ನದಾನ ಮತ್ತು ವಿದ್ಯಾದಾನ. ನಾವು ಮಠದ ಹಳೆಯ ವಿದ್ಯಾರ್ಥಿ ಆದುದರಿಂದ ನಾವು ಶಿವಕುಮಾರ ಸ್ವಾಮಿಗಳ ಭಾಷಣ ದಿನ ಪ್ರಾರ್ಥನೆ ನಂತರ ಕೇಳ್ತಾ ಇದ್ವಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಜಗತ್ತಿನಲ್ಲಿ ಶ್ರೇಷ್ಠವಾದ ದಾನ 2, ಒಂದು ಅನ್ನದಾನ, ಇನ್ನೊಂದು ವಿದ್ಯಾದಾನ. ಅನ್ನದಾನ ಆಗ ಮನುಷ್ಯನಿಗೆ ಸಂತೃಪ್ತಿ ಪಡಿಸುತ್ತದೆ ಮತ್ತು ವಿದ್ಯಾದಾನ ಜೀವನ ಪೂರ್ತಿ ಸುಖವಾಗಿ ಇರಲು ಸಹಾಯ ಮಾಡುತ್ತದೆ. ಕಾಯಕಯೋಗಿ ಬಸವಣ್ಣ ಹೇಳಿದ ಕಾಯಕವೇ ಕೈಲಾಸ. ಅಂದರೆ ಕೆಲಸ ಮಾಡು, ಕೆಲಸದಿಂದ ಸಂತೃಪ್ತಿ ಪಡು, ಅದರಿಂದ ಬಂದ ಆದಾಯದಲ್ಲಿ ಕೆಲವರಿಗೆ ಸಹಾಯ ಮಾಡು. ಇದೇ ತತ್ವವನ್ನು ನಂಬಿದ್ದ ಶಿವಕುಮಾರ ಸ್ವಾಮಿಗಳು ಅವರ ಕೊನೆಯ ಉಸಿರಿನವರೆಗೂ ಕಾಯಕ ಮಾಡಿ ಬಂದ ಭಕ್ತಾದಿಗಳಿಗೆ ಮತ್ತು ಮಠದಲ್ಲಿ ವಾಸಿಸಿದ್ದ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಿದ್ಯಾನ ಒದಗಿಸ್ತಾ ಇದ್ರು. ಅದರ ಸವಿ ನೆನಪಿನಲ್ಲಿ ನಾವು ಇಂದು ನಮ್ಮ ಏರಿಯಾದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಮಾಡಿದ್ವಿ. ಈ ವಿಡಿಯೋ ಅದರದ ಒಂದು ತುಣುಕು. ದಯವಿಟ್ಟು ಯಾರಾದರೂ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ನಾನು ಮಠದ ಹಳೆಯ ವಿದ್ಯಾರ್ಥಿ ಆದುದರಿಂದ ಶ್ರೀ ಶಿವಕುಮಾರ ಸ್ವಾಮಿಗಳು ಅಂದರೆ 2004ರಲ್ಲಿ ನಾನು 10ನೇ ತರಗತಿ ಓದುತ್ತಿರಬೇಕಾದ್ರೆ ನಾವು ಅವರ ಜೊತೆ ಹೊಲದಲ್ಲಿ ಕೆಲಸ ಮಾಡಿರೋದು ಇನ್ನೂ ನಮಗೆ ನೆನಪಿದೆ. ಅವರ ಸ್ಪಷ್ಟ ತಿಳುವಳಿಕೆ ಮತ್ತು ನಡವಳಿಕೆ ಹಾಗೂ ಸಮಾಜದಲ್ಲಿ ಇರುವ ಕಾಳಜಿ ನಮಗೆ ಈಗಲೂ ನೆನಪಿಗೆ ಬರುತ್ತದೆ. ಯಾವುದೇ ವಿದ್ಯಾರ್ಥಿ ರಾತ್ರಿ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಊಟ ಮಾಡಿದನ ಅಥವಾ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಕಾಳಜಿ ಮಾಡ್ತಾ ಇದ್ರು. ಶಿವಕುಮಾರ ಸ್ವಾಮಿಗಳು ಮಠದ ವಿದ್ಯಾರ್ಥಿ ಬಗ್ಗೆ ಎಷ್ಟೊಂದು ಕಾಳಜಿ ತಗೊಂತಾ ಇದ್ರು ಅಂದ್ರೆ, ನಾವು 2003-4ರಲ್ಲಿ ಬೆಂಗಳೂರಿನ ನೆಲಮಂಗಲ ಹತ್ರ ಹೊಲದ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಗೆ ಬಸ್ ವ್ಯವಸ್ಥೆ ಇತ್ತು. ಮಠದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅಲ್ಲಿ ನಮ್ಗೆ ಹೊಲದಲ್ಲಿ ಕೆಲಸ ಮಾಡಿಸ್ತಾ ಇದ್ರು. ಮಧ್ಯಾಹ್ನ 3 ಗಂಟೆ ಆದ್ರೂ ನಮ್ಗೆ ಊಟ ಬಂದಿದ್ದಿಲ್ಲ. ಆದ್ರೆ ಶಿವಕುಮಾರ ಸ್ವಾಮಿಗಳು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬಂದಿದ್ರು. ಅವರಿಗೆ ಆ ಸುದ್ದಿ ಗೊತ್ತಾದ ತಕ್ಷಣ ಬೆಂಗಳೂರಿನಲ್ಲಿ ಅವರ ಭಕ್ತಾದಿಗಳ ಮನೆಯಲ್ಲಿ ಅಡಿಗೆ ಮಾಡಿಸಿ ನಮ್ಗೆ ಊಟ ಕಳಿಸಿದ್ರು. ಅವರಿಗೆ ಗೊತ್ತಿತ್ತು ಮಠದಿಂದ ಬರ್ಬೇಕಾದ್ರೆ ಎಷ್ಟು ಲೇಟ್ ಆಗುತ್ತೆ ಏನು ಅಂತ ಹೇಳಿ. ಅಷ್ಟೊಂದು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ತಗೊಂತಾ ಇದ್ರು. ಅದೇ ತರ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಮಠಕ್ಕೆ ಬರುವ ಭಕ್ತಾದಿಗಳು ಅಥವಾ ವಿದ್ಯಾರ್ಥಿಕರ ಪಾಲಕರು ಯಾರಾದ್ರೂ ಪೇರೆಂಟ್ಸ್ ಹುಡುಗರನ್ನ ನೋಡಕ್ ಬಂದ್ರೆ ಅವರಿಗೆ 3 ಹೊತ್ತು ಊಟ ನಾಷ್ಟ ಎಲ್ಲ ಯಾವುದೇ 1 ರೂಪಾಯಿ ಖರ್ಚಿಲ್ಲದೆ ಮಠದಲ್ಲಿ ಉಳಿದುಕೊಂಡು ಅವರ ಮಕ್ಕಳನ್ನ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಅವರು ಹೇಳಿಕೊಟ್ಟ 2 ಮಹಾದಾನ ಅಂದ್ರೆ ವಿದ್ಯಾದಾನ ಮತ್ತೆ ಅನ್ನದಾನ. ನಮ್ಮ ಕೈಯಲ್ಲಿ ಈಗ ವಿದ್ಯಾದಾನ ಮಾಡಿಸಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅನ್ನದಾನ ಒಂದು ದಿನ ಮಟ್ಟಿಗಾದ್ರೂ ಮಾಡಬಹುದು ಅನ್ನೋ ಒಂದು ಶಕ್ತಿ ಇರೋದ್ರಿಂದ ಅವರ ಪುಣ್ಯತಿಥಿ ದಿನ ನಮ್ಮ ಏರಿಯಾದಲ್ಲಿ ಕೆಲವೊಂದು ಜನ ಸೇರ್ಕೊಂಡು ಅವರ ಪುಣ್ಯ ಸ್ಮರಣೆಯಲ್ಲಿ ಇವತ್ತು ಅನ್ನದಾನ ಮಾಡ್ತಾ ಇದ್ವಿ. ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವುದರಲ್ಲಿ ಯಾರಾದ್ರೂ ಮಠದ ಹಳೆಯ ವಿದ್ಯಾರ್ಥಿ ಅಥವಾ ಮಠದ ಭಕ್ತರಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಳೆಯ ವಿದ್ಯಾರ್ಥಿ ಆಗಿದ್ದರೆ ದಯವಿಟ್ಟು ನೀವು ಯಾವ ವರ್ಷ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿ. ಶ್ರೀಗಳು ಹೇಳಿದ ತತ್ವಗಳು ಜೀವನ ಪರ್ಯಂತ ಪಾಲಿಸದಿದ್ರು ಜೀವನದಲ್ಲಿ ವರ್ಷಕ್ಕೆ ಒಮ್ಮೆ ಆದರೂ ಪಾಲಿಸೋಣ ಅಂತೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಶ್ರೀಗಳ ಆಶೀರ್ವಾದ ಇರಲೆಂದು ನಾನು ಬೇಡಿಕೊಳ್ಳುತ್ತೇನೆ.